ನಮ್ಮ ಜೊತೆಗೆ ಈಗ ಸಚಿವ ಯುಟಿ ಖಾದರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯುಟಿ ಖಾದರ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ತಮ್ಮ ಗಮನಕ್ಕೆ ಬಂತು ಅಂತ ಭಾವಿಸ್ತೀನಿ. ನಾನು ಏನು ಹೇಳ್ತೀರಿ ಸರ್? ನಾನು ಆಲ್ ಇಂಡಿಯಾ ಹೆಲ್ತ್ ಮಿನಿಸ್ಟರ್ ಮೀಟಿಂಗ್ ಡೆಲ್ಲಿಯಲ್ಲಿದ್ದೆ. ನಾನು ಮಾಹಿತಿ ಬಂದ ತಕ್ಷಣ ನನಗೆ ನಾಗರಿಕರು ಫೋನ್ ಮಾಡಿದ್ರು, ಪ್ಲಸ್ ಅಧಿಕಾರಿಗಳು ಫೋನ್ ಮಾಡಿದ್ರು. ಜಿಲ್ಲಾಧಿಕಾರಿ ಫೋನ್ ಮಾಡಿ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. 6 ಜನರಲ್ಲಿ 3 ಸಲ ಸ್ವಲ್ಪ ಗಂಭೀರವಾಗಿ ಇದಿದೆ, ಅವರು ಅದು ಸ್ವಲ್ಪ ಕಷ್ಟ ಅಂತ ಮಾಹಿತಿ ಇದೆ. ಅದು ಅಫಿಷಿಯಲ್ ಡಿಕ್ಲೇರ್ ಆಗ್ಲಿಲ್ಲ. ಕಾರ್ಮಿಕರು ಅಂತ ಹೇಳ್ತಾರೆ ಬೇರೆ ರಾಜ್ಯದವರು. ತಾಯಿ ಮತ್ತಿಬ್ಬರು ಮಕ್ಕಳು ಬಹಳ ಸೀರಿಯಸ್ ಇದ್ದಾರೆ ಅಂತ ಹೇಳಿಕೊಂಡು ಒಂದು ವರ್ಷ ಅವ್ರಿಗೆ ಯಾವ್ದೆಲ್ಲ ರೀತಿಯಿಂದ ಅವ್ರ ಚಿಕಿತ್ಸೆ ಕೊಟ್ಟು ಅವ್ರ ಜೀವ ಉಳಿಸಲಿಕ್ಕೆ ಸಾಧ್ಯವಾಗಿದೆ ಎಲ್ಲಾ ಪ್ರಯತ್ನ ಮಾಡ್ಲಿಕ್ಕೆ ಕೂಡ ಸೂಚನೆ ಕೊಟ್ಟಿದ್ದೇನೆ. ಎಲ್ಲಾ ಪ್ರಯತ್ನ ಮಾಡ್ಬೇಕು ನಾವು ಸರ್ಕಾರ ಮುಖಾಂತರ ಅಧಿಕಾರಿಗಳಿಗೆ ನಮ್ಮ ವೈದ್ಯರಿಗೆ ತಿಳಿಸಿಕೊಂಡು ಏನಲ್ಲಿ ಚಿಕಿತ್ಸೆ ಬೇಕಾಗೆಲ್ಲ ಚಿಕಿತ್ಸೆ ಕೊಡ್ಬೇಕು ಇದರಲ್ಲಿ. ಮತ್ತು ಅಂತ ಸಾಧ್ಯವಾಗ ಅದನ್ನು ಕೂಡ ಬಹುಶಃ ಅದು ದೇವರ ಕೈಯಲ್ಲಿದೆ. ಸರ್, ಈಗ ಎಷ್ಟು ಜನ ಡೆತ್, ಎಷ್ಟು ಗಾಯಗೊಂಡವರೆಷ್ಟು ಏನಾದ್ರು ಈಗ ನಮ್ಗೆ ಒಟ್ಟಿಗೆ ಸುಮಾರು 6 ಜನ ಆಸ್ಪತ್ರೆಗೆ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆ ಸಂದರ್ಭದಲ್ಲಿ 3 ಜನ ಬಹಳ ಗಂಭೀರವಾಗಿ ಇದ್ದಾರೆ. ಅವರು ಬದುಕುವುದು ಬಹಳ ಕಷ್ಟ ಅಂತ ಬಹುಶಃ ಒಂದು ಮಾಹಿತಿ ಇದೆ. ಅದರ ಬಗ್ಗೆ ಕೆಲವೇ ನಿಮಿಷದಲ್ಲಿ ಅಧಿಕವಾಗಿ ಮಾಹಿತಿ ಬರ್ಬೋದು. ಅದರಲ್ಲಿ ಕೂಡ 2 ಮಕ್ಕಳು ಮತ್ತು 1 ಮಹಿಳೆ ಅಂತ ಒಂದು ಮಾಹಿತಿ ಇದೆ. ಅದು ಅಫಿಷಿಯಲ್ ಆಗಿ ಇನ್ನೂ ಕೂಡ ಬಹುಶಃ ಡಾಕ್ಟರ್ ಇನ್ನು ಅದನ್ನು ಮಾಡ್ಬೇಕಷ್ಟೇ. ಸ್ಥಳೀಯರೇನಾ ಸರ್, ಹೊರಗಿನವರ? ಅದು ಹೊರಗಿನವರೆಂಬ ಮಾಹಿತಿ ಇದೆ. ಕಾರ್ಮಿಕರು ಹೊರಗಿನವರು, ಬಹುತೇಕ ಬಿಹಾರ್ ಅವರಿಂದ ಮಾಹಿತಿ ಇದೆ. ಸ್ಪಷ್ಟತೆ ಇನ್ನು ಸಿಗ್ಬೇಕಷ್ಟೇ, ಯಾಕಂದ್ರೆ ಅವರ ಆದಾಗ ಯಾವ್ದು ಅಂತ ಹೇಳಿಕೊಂಡು. ಈಗ ನಮ್ದು ಮೊದಲ ಆದ್ಯತೆ ಎಲ್ಲರೂ ಕೂಡ ಬಸ್ಸಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು. ಒಂದು ಎಲ್ಲ ಏನಾದ್ರು ಬಹುಶಃ ಇವತ್ತು ನಮ್ಮ ಕೈ ಮೀರಿ ಬಹುಶಃ ಇವತ್ತು ಯಾರಾದ್ರೂ ತೀರಿ ಹೋದ ಸಂದರ್ಭದಲ್ಲಿ ಅವ್ರನ್ನ ಗೌರವಪೂರ್ವಕವಾಗಿ ಅವ್ರಿಗೆ ಮೂರಿಗೆ ಮುಟ್ಟಿಸುವಂಥದ್ದು ಮತ್ತು ಅವ್ರಿಗೆ ಏನಾದ್ರು ಪರ್ಯಾಯ ವ್ಯಾಪ್ತಿ ಅದನ್ನು ನೋಡುವಂಥದ್ದು ಜಿಲ್ಲಾಡಳಿತ ಮುಖಾಂತರ ಎಲ್ಲ ಚೆನ್ನಾಗಿ ಸೂಚಿಸ್ತೇನೆ. ಮತ್ತೆ ಯಾರು ಬೇರೆ ಚಿಕಿತ್ಸೆ ಪಡೆಯುತ್ತಿದ್ದಾರೋ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಡ್ಬೇಕಂದ್ರೂ ಕೂಡ ಸೂಚಿಸ್ತೇನೆ. ಈಗ ಖಾದರ್ ಅವರೇ, ಘಟನೆಗೆ ಏನ್ ಕಾರಣ ಅನ್ನೋದೇನಾದ್ರೂ ಗೊತ್ತಾಯ್ತಾ? ಏನಕ್ಕಾಯ್ತು? ಮೇಲಿನ ಈಗ ನಮ್ಮಲ್ಲಿ ಗುಡ್ಡ ಮತ್ತು ತಗ್ಗು ಪ್ರದೇಶ ಅಲ್ವಾ, ಮೇಲಿಂದ ಬಂದೆಲ್ಲ ಕಾಂಪೌಂಡ್ ಕಟ್ಟಿರ್ತಾರೆ. ಮೇಲಿನ ಬಂದ ನೀರಿಗೋಲು ಆ ನೀರಿನ ಫೋರ್ಸ್ ಒತ್ತಡಕ್ಕೆ ಬಹುಶಃ ಇವತ್ತು ಡ್ಯಾಮೇಜ್ ಆಗಿ ಕಾಂಪೌಂಡ್ ಅಲ್ಲಿ ಕೆಳಗಿನ ಮನೆಗೆ ಯಾವ್ದು ಕಾರ್ಮಿಕರು ಇದ್ರ ಬಾಡಿಗೆ ಮನೆಯಲ್ಲಿ ಅಲೆತಾದ ಓಡಿನ ಮನೆ ಇದ್ದದ್ದು. ಆ ಒಂದು ಬಹುತೇಕ ಏನಾಗ್ತದೆ, ಕಾಂಪೌಂಡ್ ಅಲ್ಲಿ ಈ ಮನೆಗೆ ಬಿದ್ದಾಗ ಈ ಮನೆಯ ಇದು ಕೂಡ ವೀಕ್ ಇದ್ದ ಕಾರಣ, ಅಲೆತಾದ ಮನೆ ಆದ ಕಾರಣ ಅದು ಕೂಡ ಇವ್ರ ಮೇಲೆ ಮನೆ ಕೆಳಗೆ ಕೊಲಾಪ್ಸ್ ಆಗಿ ಬಿಡ್ತದೆ. ಈಗ ಖಾದರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನಿಂದ ಮಳೆ ಚುರುಕಾಗಬಹುದು ಅನ್ನುವಂತ ಮುನ್ಸೂಚನೆ ಇದೆ. ಇಂಥ ಅಪಾಯಕಾರಿ ಜಾಗಗಳನ್ನ ಗುರುತಿಸಲಾಗಿದೆಯಾ? ಅಲ್ಲ, ಅಪಾಯಕಾರಿ ಜಾಗ ಗುರುತಿಸಿಕೊಂಡು ಈಗಾಗಲೇ ಒಂದು ಮೀಟಿಂಗ್ ಬಹಳಷ್ಟು ದಿನ ಹಿಂದೆ ಮಾಡಿಕೊಂಡು ಅಪಾಯ ಜಾಗ ಗುರುತಿಸಿಕೊಂಡು ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಇದು ಏನಾಗಿದೆ ಅಂತ ಹೇಳಿದ್ರೆ ಇದು ಅಂತ ಅಪಾಯದ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಯಾಕೆ ಇತ್ತು ನಾನು ಕೇಳಿದ ಮಟ್ಟಿಗೆ. ನಾನು ಸ್ಪಾಟ್ಗೆ ಅದಕ್ಕಾಗಿ ನಾನು ಡೆಲ್ಲಿನ ಬಂದು ಹೋಗ್ತಾ ಇದ್ದೇನೆ ಮಂಗಳೂರಿಗೆ. ಮಧ್ಯಾಹ್ನ ಮುಡ್ತೇನಲ್ಲಿ ನೋಡ್ತೇನೆ ಯಾವ ರೀತಿ ಇತ್ತಂತ ಹೇಳಿ. ನನಗೆ ಮಾಹಿತಿ ಬಂದ ಪ್ರಕಾರ ಇದು ಹಿಂದೆ ಕಟ್ಟಿದ ಕಾಂಪೌಂಡ್ ಅಲ್ಲ, ಆ ಮೇಲಿನ ಇದಕ್ಕೆ ಕೆಲ ಜರ್ದು ಬಿದ್ದು ಇದಾಗಿದೆ. ಏನಿದು ಕೂಡ ಅಲ್ಲಿ ಹೋದ ನಂತರ ಸ್ಪಷ್ಟ ಗೊತ್ತಾಗುವಂಥದ್ದು. ಸರ್, ಬಹಳಷ್ಟು ಕಡೆ ಈ ರೀತಿಯ ಮನೆಗಳಿದಾವೆ, ಗುಡ್ಡದ ಪಕ್ಕದಲ್ಲಿ ಮನೆಗಳಿದಾವೆ, ಅಪಾಯಕಾರಿ ಸ್ಥಿತಿಯಲ್ಲಿದ್ದಾವೆ. ಅವ್ರಿಗೆ ಏನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಈ ಹಂತದಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಗುರುತಿಸಿ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ನೋಡಿ, ಇದು ಇಡೀ ಎಲ್ಲ ಈ ರೀತಿ ಎಲ್ಲಿ ನಮ್ಗೆ ಈ ಪ್ರಕೃತಿ ವಿಕೋಪ ಎಲ್ಲಿ ಆಗ್ತದೆ, ಹೇಗೆ ಆಗ್ತದೆ, ಯಾರಿಂದ ಕೂಡ ಹಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರ ಕೈಯಲ್ಲಿ ಇರುವಂತ ಪ್ರಕಾರ ಎಲ್ಲಿ ಕೂಡ ಆಗ್ಬಾರ್ದಂತೇಳಿ ನಮ್ದು, ಮತ್ತು ಮಾನವ ತಪ್ಪಿನಿಂದ ಆಗ್ಬಾರ್ದಂತೇಳಿ ಮತ್ತು ನಾವು ಅದನ್ನು ಸೂಕ್ತ ಕ್ರಮ ಕೈಗೊಳ್ಳುವಂತ ಕೆಲಸ ಇವತ್ತು ಮಾಡ್ಬೇಕಾದ್ರೆ ಅದಕ್ಕೆ ಸರ್ವ ಕೂಡ ಸಹಕಾರ ಇವತ್ತು ಕೊಡ್ಬೇಕು. ಸೊ ಯಾವ ಹಂತದಲ್ಲಿ ಎಲ್ಲಿ ಯಾವುದು ಡೇಂಜರ್ ಅಲ್ಲ ಎಂಬ ಆ ಭಾವನೆ ಕೆಲವೊಮ್ಮೆ ನಮ್ಮ ಅಧಿಕಾರಿಗಳು ಸೂಚನೆ ಕೊಟ್ಟರು ಕೂಡ ಕೆಲವು ಮನೆ ಬಿಟ್ಟು ಹೋಗುದು. ಸರ್, ಕೆಲವು ನಮ್ಮ ಕೈ ಮೀರಿ ಆಗತ್ತೆ, ಅದನ್ನ ಏನು ಮಾಡೋದಕ್ಕೆ ಆಗಲ್ಲ. ಬಟ್ ಕೆಲವನ್ನ ತಡೆಯೋದಕ್ಕೆ ಸಾಧ್ಯ ಇದೆ, ಅದನ್ನ ಮಾಡ್ತೀರಾ ಅಂತ ತಡೆಯೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ಇವತ್ತು ಸರ್ಕಾರ ಅಧಿಕಾರಿಗಳು ಯಾವ ಸೂಕ್ಷ್ಮ ಡೇಂಜರ್ ಪದ ನೋಡಿ ಫಸ್ಟ್ ಹೇಳ್ತಾರೆ. ಇಲ್ಲಿ ತಾವು ಇವತ್ತು
ಶಿಫ್ಟ್ ಮಳೆಗಾಲ ಮುಗಿಯುತ್ತ ನೀವು ಶಿಫ್ಟ್ ಆಗ್ಬೇಕಂತೇಳಿ ಹೇಳ್ತಾರೆ. ಹ್ಮ್ ಆವಾಗ ಜನಸಾಮಾನ್ಯರು ಕೂಡ ಸಂಪೂರ್ಣ ಸಹಕಾರ ಇವತ್ತು ಕೊಟ್ಟು ಶಿಫ್ಟ್ ಆಗ್ಬೇಕು. ಹ್ಮ್ ಒಂದು. ಎರಡನೇದು, ಇವತ್ತು ಅಂತದ್ದೇನಾದ್ರು ಈಗ ನನ್ನ ಮನೆ ಪಕ್ಕದಲ್ಲಿ ಡೇಂಜರ್ ಉಂಟಲ್ಲ ನನಗೆ ಜಾಸ್ತಿ ಗೊತ್ತಿರ್ತದೆ. ಹೌದು. ನನಗೆ ಇದು ಮಳೆಗಾಲದಿಂದ ಒಂದು ಬಹಳ ಜಾಸ್ತಿ ಡೇಂಜರ್ ಅಂತ ಇದ್ದಾಗ ನಾನು ಸ್ವಯಂ ಪ್ರೇರಿತವಾಗಿ ಯಾವುದೇ ಒಂದು ರಿಸ್ಕ್ ಅನ್ನು ನಾನು ತಗೊಳ್ಬಾರದು ಹ್ಮ್ ಆ ಇದರಲ್ಲಿ. ಹ್ಮ್ ಅವಾಗ ನಾನೇ ಆಲೋಚನೆ ಮಾಡಿಕೊಂಡು ಒಂದು ಮಳೆಗಾಲ ಮುಗಿಯೋ ತನಕ ಬೇರೆ ಕಡೆ ನಾವು ಒಂದು ಶಿಫ್ಟ್ ಆಗೋ ಒಂದು ವ್ಯವಸ್ಥೆ ಸ್ವಯಂ ಪ್ರೇರಿತವಾಗಿ ಮಾಡಬೇಕು. ಸರ್, ಜಿಲ್ಲಾಡಳಿತದಿಂದ ಐಡೆಂಟಿಫೈ ಆಗಿದೆಯಾ ಸರ್ ಇಂಥ ಜಾಗದಲ್ಲಿ ಸಮಸ್ಯೆಗಳಿದಾವೆ ಅಂತ? ಜಿಲ್ಲಾಡಳಿತ ಈಗಾಗಲೇ ತಮ್ಮ ಕಂದಾಯ ಇಲಾಖೆ ಮುಖಾಂತರ, ಸ್ಥಳೀಯ ಮಟ್ಟದ ಅಧಿಕಾರಿಗಳ ಮುಖಾಂತರ ಯಾರೆಲ್ಲ ಇಂಥ ಡೇಂಜರ್ ಸ್ಪಾಟ್ ನಲ್ಲಿ ಇದೆ ಗ್ರಾಮ ಪಂಚಾಯತ್ ಮುಖಾಂತರ ಎಲ್ಲ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಕೆಲವೊಮ್ಮೆ ಕೊಟ್ಟಾಗ ನೀವು ಇಲ್ಲಿಂದ ಮಳೆ ಶಿಫ್ಟ್ ಆಗ್ಬೇಕಂತ ಹೇಳಿದಾಗ ಕೆಲವು ಜನರು ಕೂಡ ಅದಕ್ಕೆ ಬಹುಶಃ ಏನಾಗುದಿಲ್ಲ, ಯಾಕೆ ಶಿಫ್ಟ್ ಆಗ್ಬೇಕೆಂಬ ವಿಚಾರ ಕೂಡ ತಿಳಿಸಿರ್ತಾರೆ. ಆದ್ರೆ ಎಲ್ಲಿ ಎಲ್ಲ ಡೇಂಜರ್ ಸ್ಪಾಟ್ ಇದೆ ಅಂತ ಹೇಳಿ ಆ ಪಕ್ಕ ಮನೆ ಇದ್ದವ್ರು ಗೊತ್ತಾದಾಗ ಸ್ವಯಂ ಪ್ರೇರಿತವಾದ ತೀರ್ಮಾನ ತಗೊಳ್ಬೇಕಂತ ನಾನು ಕೂಡ ಸೂಚಿಸ್ತೇನೆ. ಸರಿ, ಇವರಿಗೆ ಏನಾದ್ರೂ ಪರಿಹಾರದ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ? ಈಗಾಗಲೇ ನಾನು ನಮ್ಮ ರೆವಿನ್ಯೂ ಮಾನ್ಯ ಮುಖ್ಯಮಂತ್ರಿ ಕಚೇರಿ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಕಂದಾಯ ಅಧಿಕಾರಿಗಳಿಗೂ ಕೂಡ ಇವತ್ತು ಕಂದಾಯ ಸಚಿವರಾಗಿದ್ದ ಪರಮೇಶ್ವರ್ ಅವರು ಇವತ್ತು ಬೆಳಗಾಂನಲ್ಲಿ ಕೂಡ ಇವತ್ತು ಇದ್ದು ಆ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ, ಅವರು ಅದನ್ನು ಸೂಚಿಸ್ತಾರೆ. ಎಸ್, ಥ್ಯಾಂಕ್ ಯು UT ಖಾದರ್ ಅವರೇ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.